ತೀವ್ರಗೊಂಡಿದೆ ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ. ಹೋರ್ಮುಜ್ ಜಲಸಂಧಿ ಬಂದ್ ಮಾಡಿದೆ ಇರಾನ್. ನೋಡಿ, ಈಗ ಸಂಕಷ್ಟ ಖಂಡಿತವಾಗಲೂ ಎದುರಾಗ್ತಾ ಇದೆ. ಭಾರಿ ಬರ ಬರ್ಬೋದು ಪೆಟ್ರೋಲ್ ಡೀಸೆಲ್ಗೆ. ಯಾಕಂದ್ರೆ ನಾವು ಮೊದಲಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀವಿ, ಇರಾನ್ನ ಎದುರು ಹಾಕೊಂಡ್ರೆ ಇಡೀ ಜಗತ್ತೇ ಪೆಟ್ರೋಲ್ ಡೀಸೆಲ್ಗೆ ಪರದಾಡ್ಬೋದು ಅಂತೇಳಿ. ಅತಿ ದೊಡ್ಡ ತೈಲ ಸಾಗಾಣಿಕೆಯ ಮಾರ್ಗ ಇದು ಹೋರ್ಮುಜ್ ಜಲಸಂಧಿ. ಬರೀ 33 ಕಿಲೋಮೀಟರ್ ಇರೋದು ಇದು. ಅಷ್ಟಿದ್ರೂ ಕೂಡ ಇಡೀ ವಿಶ್ವಕ್ಕೆ ಹಡಗುಗಳ ಮೂಲಕ ತೈಲವನ್ನು ಸಪ್ಲೈ ಮಾಡುವಂಥ ದೇಶ ಇರಾನ್. 700ಕ್ಕೂ ಹೆಚ್ಚು ತೈಲ ಟ್ಯಾಂಕರ್ಗಳು ಕೂಡ ಜಲಸಂಧಿಯಲ್ಲಿ ಲಾಕ್ ಆಗಿದ್ದಾವೆ. ನಮ್ಮ ಭಾರತದ 37 ಹಡಗುಗಳನ್ನು ಕೂಡ ಲಾಕ್ ಮಾಡಲಾಗಿದೆ. ನೋಡಿ, ನಮ್ಮ ಭಾರತವೂ ಕೂಡ 50% ಅದಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ನಾವು ಇರಾನ್ ದೇಶವನ್ನು ಅವಲಂಬಿಸಿದ್ದೇವೆ ಪೆಟ್ರೋಲ್ ಡೀಸೆಲ್. ಈಗ ನೋಡಿ, ಇರಾನ್ ಅವರು ಕಂಪ್ಲೀಟ್ ಆಗಿ ನಮಗೇನಾದರೂ ಬಂದು ಮಾಡಿಬಿಟ್ರೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಹೆಂಗೆ ಕೊರತೆ ಆಗುತ್ತೆ ಗೊತ್ತಾ? ನಮ್ಮಲ್ಲಿ ಸ್ಟಾಕ್ ಎಷ್ಟಿದೆ ಗೊತ್ತಾ? ಬರೀ 1 ತಿಂಗಳಿಗಾಗಷ್ಟಿದೆ ಅಂತೆ. ನಮ್ಮಲ್ಲಿ ತೈಲ ಉತ್ಪಾದನೆ ಮಾಡುವಂಥ ಘಟಕಗಳು ಇದ್ದಾವೆ, ಆದರೆ ಬೆರಳೆಣಿಕೆ ಅಷ್ಟೇ. ಅಲ್ಲಿ ಮಾಡಿದರೆ ಬರೀ 1 ವಾರ ಅಂತ ನಿಮಗೆ. ಅದಾದಮೇಲೆ ಕಥೆ ಇಲ್ಲ. ಅಮೇರಿಕಾಗೂ ಕೂಡ ಅಷ್ಟೇ. ಅಮೇರಿಕದ್ದು 3 ತಿಂಗಳದ್ದು ಅವರಲ್ಲಿ ಸ್ಟಾಕ್ ಇದೆ. ಆಮೇಲೆ ಬೇರೆ ಬೇರೆ ದೇಶಗಳದ್ದು ನಾವು ನೋಡ್ತಾ ಇದ್ವಿ ಕೆಲವೊಂದಿಷ್ಟು ಪಟ್ಟಿಯನ್ನು. ಈಗ ಜರ್ಮನಿ, ಫ್ರಾನ್ಸು, ಈಗ ಅಲ್ಲಿ ನೋಡಿದ್ರೆ ಬರೀ 60 ದಿನಕ್ಕೆ 2 ತಿಂಗಳಿಗಾಗೋಷ್ಟಿದೆ. ನಮ್ಮ ಭಾರತದ ಕೂಡ ಕತೆ ಅಷ್ಟೇ. 1 ತಿಂಗಳ ಅವ್ರೇನಾದರೂ ಲಾಕ್ ಮಾಡಿಬಿಟ್ರೆ 1 ತಿಂಗಳಾದಮೇಲೆ ಬಾಯ್ ಬಡ್ಕೋಬೇಕು. ಕಳೆದ 2 ದಿನಗಳಿಂದ ನಿಂತಲ್ಲಿ ನಿಂತ್ಕೊಂಡಿದ್ದಾವೆ ಹಡಗುಗಳು. 700ಕ್ಕೂ ಹೆಚ್ಚು ತೈಲ ಟ್ಯಾಂಕರ್ಗಳು ಜಲಸಂಧಿಯಲ್ಲಿ ಲಾಕ್ ಆಗಿಬಿಟ್ಟಿದ್ದಾವೆ. ಇದೇ ಮಾರ್ಗದಲ್ಲಿ ಭಾರತದ ಹಡಗುಗಳು ಕೂಡ ಬರ್ತವೆ. ತೈಲ ಟ್ಯಾಂಕರ್ಗಳಿಗೆ ಹಾನಿಯಾದರೆ ಭಾರಿ ನಷ್ಟ ಉಂಟಾಗುವಂಥ ಸಾಧ್ಯತೆಗಳಿದೆ. ನೋಡಿ, ಗಲ್ಫ್ ರಾಷ್ಟ್ರಗಳಿಂದ ಅಂದರೆ ಇಲ್ಲಿ ಈ ಕುವೈತು, ಕತಾರು, UAE ಅವು ಕೂಡ ತೈಲವನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತವೆ. ಆದರೆ ಜಲಸಂಧಿ ಇರಾನ್ ಮೂಲಕವೇ ಹಾದು ಹೋಗಬೇಕು. ಇರಾನ್ ಅವ್ರ ಕೈಯಲ್ಲಿದೆ, ಅದು ಅವ್ರು ಆಟ ಆಡಿಸ್ದಂಗಿದೆ. ಅವ್ರು ಲಾಕ್ ಮಾಡಿದ್ರೆ ಮುಗೀತಲ್ಲಿ. ಈಗ ನನ್ನ ಸ್ವಂತ ಒಂದು ಏನೋ ಪ್ರದೇಶ ಇದೆ, ನನ್ನ ದಾರಿ ಇದೆ ಅಂತ ಹೇಳಿದ್ರೆ ಪಕ್ಕದ ಊರವರು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಲಾಕ್ ಮಾಡಿಬಿಟ್ರೆ ಮುಗೀತು, ಏನೂ ಹೋಗೋದಿಲ್ಲ ಊರಿಗೆ. ಹಾಗೆ ಈಗ ಅಮೇರಿಕ, ಇಸ್ರೇಲ್ ದಾಳಿ ಮಾಡ್ತಾ ಇರ್ಬೋದು, ಬಟ್ ಅದರ ಎಫೆಕ್ಟ್ ಬೇರೆ ಬೇರೆ ರಾಷ್ಟ್ರಗಳಿಗೆ ತಡ್ತಾ ಇದೆ. ಹಾಗಾಗಿಯೇ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಆಲ್ರೆಡಿ ಆಗಿದೆ. ಈಗ ಕೆಲವು ಯುರೋಪ್ ರಾಷ್ಟ್ರಗಳಲ್ಲೂ ಕೂಡ ಆಗಿದೆ. ಏಷ್ಯಾದ ಬಹುತೇಕ ದೇಶಗಳಲ್ಲಿ 22% ಜಾಸ್ತಿ ಆಗಿದೆ ಅಂತೆ. ಕ್ರೂಡ್ ಆಯಿಲ್ ಬೆಲೆ ಕೂಡ 10% ಜಾಸ್ತಿ ಆಲ್ರೆಡಿ ಆಗಿದೆ. ಡಾಲರ್ ಬೆಲೆ ಸಹಜವಾಗಿ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತೆ. ಅದರ ಎಫೆಕ್ಟ್ ಏನಾಗುತ್ತೆ? ಹಣದುಬ್ಬರ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಯಿತು ಅಂತಂದರೆ ಆಟೋಮೆಟಿಕ್ಲಿ ದಿನ ಬಳಕೆಯ ವಸ್ತುಗಳು ಕೂಡ ಹೆಚ್ಚಾಗುತ್ತೆ. ಹಾಗಾಗಿಯೇ ಈಗ ಬೇರೆ ಬೇರೆ ದೇಶಗಳ ನಡುವೆ ಯುದ್ಧ ನಡೀತಾ ಇದ್ದರೂ ಕೂಡ ಅಯ್ಯೋ ನಮಗೇನೂ ಆಗೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಖಂಡಿತವಾಗಲೂ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ನಮ್ಮ ಅರಿವಿಗೆ ಬರುತ್ತೆ. ನೋಡಿ, ಹೋರ್ಮುಜ್ ಜಲಸಂಧಿ ಬೇರೆ ಆಪ್ಷನ್ನೇ ಇಲ್ಲ. ಆಯ್ತಪ್ಪ, ಈಗ ನಮಗೆ ರಷ್ಯಾ ಇದೆ, ರಷ್ಯಾದ ಹತ್ರ ಇರಾನ್ ಥರ ಅಥವಾ ಗಲ್ಫ್ ರಾಷ್ಟ್ರಗಳ ಥರ ತೈಲ ಇದೆಯಾ? ಖಂಡಿತ ಅವ್ರ ಥರ ಇವರು ಬೇರೆ ಬೇರೆ ದೇಶಗಳಿಗೆ ಸಪ್ಲೈ ಮಾಡೋದಿಲ್ಲ. ನಾವು ಜಾಸ್ತಿ ಅವಲಂಬನೆ ಮಾಡಿಕೊಂಡಿರೋದೇ ಈ ದೇಶಗಳಿಂದ. ಹಾಗಾಗಿ ಹೋರ್ಮುಜ್ ಜಲಸಂಧಿಯಲ್ಲಿ ಸುಮಾರು 750ಕ್ಕಿಂತ ಹೆಚ್ಚು ಹಡಗುಗಳನ್ನು ಅವರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಮಾಡ್ಕೊಳ್ಳಿ, ಏನು ಮಾಡ್ಕೋತಾರೆ ಮಾಡ್ಕೊಳ್ಳಿ. ನಮಗೆ ಹೊಟ್ಟೆ ಉರಿತಾ ಇದೆ, ಎಲ್ಲ ಕಡೆ ಬಾಂಬ್ಗಳು ಬೀಳ್ತಾ ಇದ್ದಾವೆ, ಯಾರೂ ನಮ್ಮ ಸಪೋರ್ಟಿಗೆ ಬರ್ತಾ ಇಲ್ಲ, ಇನ್ಕ್ಲೂಡಿಂಗ್ ಇಂಡಿಯಾ ಕೂಡ ಅಷ್ಟೇ. ಈಗ ನೋಡಿ, ಅವರ ಮುಸ್ಲಿಂ ಕಂಟ್ರಿಗಳೇ ಅವ್ರ ಸಹಾಯಕ್ಕೆ ಬರ್ತಾ ಇಲ್ಲ. ಆಗಿದ್ದಾಗಲಿ, ಜಗತ್ತು ವಿನಾಶ ಬೇಕಾದ್ರಾಗಲಿ ನಾವಂತರೂ ಹಡಗುಗಳನ್ನು ಮುಂದೆ ಬಿಡೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದಾರೆ.